ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೆಲ್ದಿಯಾಗಿ ಒಂದು ಚುಕ್ಕಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರ ತನಕ ತುಂಬಾ ಹೆಲ್ತಿಗೆ ಬೆನಿಫಿಟ್ ಇರುವ ಒಂದು ರೆಸಿಪಿ. ಎಳ್ಳು ಹಾಗೆ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನ ಯೂಸ್ ಮಾಡಿಕೊಂಡು ತುಂಬಾ ಕ್ರಿಸ್ಪಿಯಾಗಿ ಚುಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಫುಲ್ ಗಟ್ಟಿಯಾಗೂ ಇಲ್ಲ, ತುಂಬ ಸಾಫ್ಟ್ ಆಗೂ ಇಲ್ಲ. ಈ ಥರ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು. ಯಾಕಂದರೆ ಇವನಿಗೆ ಚುಕ್ಕಿ ಚೆನ್ನಾಗಿದೆಯಾ, ಸೂಪರ್ ಇತ್ತಾ, ಇದನ್ನು ಮಾಡೋದಕ್ಕೆ ಕಡಾಯಿ ಸ್ವಲ್ಪ ಬೆಚ್ಚಗಾದಮೇಲೆ ಅದಕ್ಕೇ ನಾನಿಲ್ಲಿ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಒಂದು 3ರಿಂದ 4 ನಿಮಿಷ ಈ ಥರ ಕೈ ಆಡಿಸ್ಕೊಳ್ತಾ ಇರಿ. ಯಾಕಂದರೆ ಅದು ಎಳ್ಳೇನಿದೆ ಅದು ಸ್ವಲ್ಪ ಬೆಂದು ಅದು ಫ್ಲೇವರ್ ಘಮ ಏನಿದೆ ಅದು ಹೊರಗಡೆ ಬರ್ತಾ ಇರುತ್ತೆ. ಇಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಚಿಟಿಪಿಟ ಸಿಡಿತಾ ಇರುತ್ತೆ. ಆವಾಗ ನೀವು ಅದನ್ನು ಹುರಿಯೋದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ರೆ ಆಯಿತು. ಅಲ್ಲಿ ತನಕ ಒಂದು 3ರಿಂದ 4 ನಿಮಿಷನಾದರೂ ಚೆನ್ನಾಗಿ ಹುರ್ಕೋಬೇಕು. ಹೈ ಫ್ಲೇಮ್ ಇಟ್ಕೋಬೇಡಿ, ಯಾಕಂದರೆ ಕಪ್ಪಗಾಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಈ ಥರ ಚಟಪಟ ಸೌಂಡ್ ಬರೋ ತನಕ, ಇಲ್ಲ ಘಮ ಹೊರಗಡೆ ಬರೋ ತನಕ ಅದನ್ನ ಫುಲ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನಷ್ಟು ಹೊಸ ರೆಸಿಪಿ ಹಾಗೆ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಇವಾಗ ನಿಮಗೆ ಕಾಣ್ತಾ ಇರ್ಬೋದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇದು ಚಿಟಿಪಿಟಿ ಅಂತ ಸಿಡಿತಾ ಇದೆ. ಇದೀಗ ಒಂದು 4 ನಿಮಿಷ ಆಗಿದೆ. ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬಾದಾಮಿನ ಕಟ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಪಿಸ್ತಾ, ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡು, ಹಾಗೆ ಸ್ವಲ್ಪ ಸನ್ಫ್ಲವರ್ ಸೀಡು. ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಇದು ಆಲ್ಮೋಸ್ಟ್ 1 ಕಪ್ ಇರ್ಬೋದು. ಇದೆಲ್ಲ ಸೇರಿ 1 ಕಪ್ ಇರ್ಬೋದು. ನಾನು 1 ಕಪ್ ಆಗುವಷ್ಟು ಎಳ್ಳು ಹಾಗೆ 1 ಕಪ್ ಆಗುವಷ್ಟು ಡ್ರೈ ಫ್ರೂಟ್ಸನ್ನು ಎಲ್ಲ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಈ ಡ್ರೈ ಫ್ರೂಟ್ಸ್ ಏನಿದೆ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇ. ಇದನ್ನು ಅಷ್ಟೇ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡೋದ್ರಿಂದ ಎಳ್ಳೇನಿದೆ ಎಳ್ಳನ್ನು ನಾವು ತಿನ್ನೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದು ಡಬಲ್ ಆಗುತ್ತೆ. ಈವನ್ ನೀವು ಶುಗರ್ ಪೇಷಂಟ್ ಕೂಡ ಈ ರೆಸಿಪಿನ ಟ್ರೈ ಮಾಡಿ ತಿನ್ಬೋದು. ಸಖತ್ತಾಗಿರುತ್ತೆ. ನಮಗೆ ಬಾಡಿಗೆ ಬೇಕಾಗಿರುವಂಥ ಆಲ್ಮೋಸ್ಟ್ ಆಲ್ ಎಲ್ಲ ವಿಟಮಿನ್ಸು, ಮಿನರಲ್ಸು, ಫ್ಯಾಟಿ ಆ್ಯಸಿಡು ಎಲ್ಲದೂ ಸಿಗುತ್ತೆ ಅಂತ ಹೇಳ್ಬೋದು. ಇದೊಂದು 5 ನಿಮಿಷ ಫ್ರೈ ಆದಮೇಲೆ ಇದನ್ನು ಕೂಡ ಇನ್ನೊಂದು ಪ್ಲೇಟಿಗೆ ಸೇಮ್ ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಸೇಮ್ ಯಾವ ಬೌಲಲ್ಲಿ ಎಳ್ಳು ತೊಗೊಂಡಿದ್ದೀನೋ ಸೇಮ್ ಅದೇ ಬೌಲಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅದು ಕುದಿ ಬರೋದ್ರಲ್ಲಿ ನಾನೀಗ ಚುಕ್ಕಿ ಮಾಡೋದಕ್ಕೆ ಒಂದು ಮರದ ಇದೇನಿದೆ ಕಟ್ಟರು, ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳಿ, ಯಾವುದಾದ್ರೂ ಹಚ್ಕೊಳ್ಳಿ, ಯಾಕಂದರೆ ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಬೆಲ್ಲ ಪಾಕ ಮಾಡೋದೇ ಇಂಪಾರ್ಟೆಂಟ್. ಬೆಲ್ಲ ಪಾಕ ಏನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಮುಂದೆ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿಯಾದರೂ ಚುಕ್ಕಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ತುಂಬ ಬಾಯಿಗೆ ಅಂಟ್ಕೊಳ್ತಾ ಇದ್ದರೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಇದನ್ನು ಕರೆಕ್ಟಾಗಿ ಬೆಲ್ಲ ಪಾಕ ಏನಿದೆ ಅದು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಆವಾಗಲೇ ಪರ್ಫೆಕ್ಟಾಗಿ ಅದು ಕ್ರಿಸ್ಪಿನೆಸ್ ಏನಿದೆ ಹಿಂಗೆ ಪಟ್ಟಂತ ಕಟ್ ಮಾಡಿದರೆ ಕಟ್ಟಾಗುತ್ತೆ, ಇಲ್ಲ ಹಲ್ಲಿಗೆ ಒಂಚೂರು ಅಂಟ್ಕೊಳ್ಳಲ್ಲ. ಆ ಥರ ಆ ಹದದಲ್ಲಿ ಬಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿರೋದು. ನೋಡೀಗ ಬೆಲ್ಲ ಏನಿದೆ ಅದು ನೀರಿಗೆ ಹಾಕಿ ನೋಡ್ತಾ ಇರಬೇಕು. ಅಂದರೆ ಮೀಡಿಯಮ್ ಉರಿನಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದೇ ಸಲ ಕಾವೇ ಇರುತ್ತೆ. ಅದಕ್ಕೋಸ್ಕರ ಇನ್ನೂ ಬೆಲ್ಲ ಪಾಕ ಬಂದಿಲ್ಲ. ಬೆಲ್ಲ ಪಾಕ ಯಾವ ಥರ ನೋಡಿ, ಈ ಥರ ನೀರಿಗೆ ಹಾಕಿ ನೋಡ್ತಾ ಇರಿ. ಬೆಲ್ಲ ಪಾಕ ಅಂದರೆ ನೀವು ಕರೆಕ್ಟಾಗಿ ಒಂದು ಬೆಲ್ಲದ ಉಂಡೆ ಅದನ್ನ ನೀರಿಗೆ ಹಾಕಿದಾಗ ಪಟ್ ಅಂತ ಸೌಂಡ್ ಬರಬೇಕು, ಇಲ್ಲ ನೀವು ಹಲ್ಲಲ್ಲಿ ಕಚ್ಚಿದಾಗ ಅದು ಹಲ್ಲಿಗೆ ಅಂಟ್ಕೊಳ್ಬಾರ್ದು. ನೋಡೀಗ ಇನ್ನೊಂದು ಸ್ವಲ್ಪ ಇನ್ನೂ ಈಗ ಬಂದಿದೆ ನೋಡಿ, ಅದು ಕಟ್ಟಂತ ಸೌಂಡ್ ಬರ್ತಾ ಇದೆ. ಅಲ್ಲಿ ಅದು ಕಟ್ಟಂತ ಸೌಂಡ್ ಬಂದರೆ ಕರೆಕ್ಟಾಗಿದೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬೆಲ್ಲನ ಕಚ್ಚಿ ನೋಡಿ, ಬಾಯಲ್ಲಿ ಕಚ್ಚಿ ನೋಡಿದಾಗ ಬೆಲ್ಲ ಬಾಯಿಗೆ ಅಂಟ್ಕೊಳ್ಬಾರ್ದು, ಆವಾಗ ಕರೆಕ್ಟಾಗಿರುತ್ತೆ. ಇವಾಗ ಬೆಲ್ಲ ಪಾಕ ಸರಿಯಾಗಿದೆ. ನಾನು ಫ್ಲೇಮನ್ನು ಬೆಂಕಿನ ಸಣ್ಣದಿಟ್ಕೊಂಡು ಇವಾಗ ಹುರಿದಿರುವಂಥ ಡ್ರೈ ಫ್ರೂಟ್ಸ್ ಹಾಗೆ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಅದಕ್ಕೇ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಸ್ವಲ್ಪ ಇದು ಕಾರ್ಡಮಮ್ ಪೌಡರ್, ಯಾಲಕ್ಕಿ ಪುಡಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಚೆನ್ನಾಗಿರುತ್ತೆ ಟೇಸ್ಟಿಗೆ.
ಕೆಲವ್ರು ಏನು ಮಾಡ್ತಾರೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ಕೊಳ್ತಾರೆ, ಆವಾಗ ಕ್ರಿಸ್ಪಿ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಥರ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಏನೂ ಹಾಕ್ದೇ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ. ಬೆಲ್ಲದ ಪಾಕ ಕರೆಕ್ಟಾಗಿತ್ತು ಅಂದರೆ ಚುಕ್ಕಿ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ಥರ ನೀವು ಪೀನಟ್ ಕಡಲೆ ಚುಕ್ಕಿ ಏನು ಬರುತ್ತೆ ಅದನ್ನು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಬೆಲ್ಲದ ಪಾಕ ಸರಿಯಾಗಿ ಬಂತು ಅಂದರೆ ಚುಕ್ಕಿ ಪರ್ಫೆಕ್ಟ್. ಈಗ ಎಲ್ಲದನ್ನು ಮಿಕ್ಸ್ ಮಾಡಿ ಏನು ವುಡ್ ಕಟರ್ ಏನಿದೆ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಈ ಥರ ಬೇಕಿಂಗ್ ಪೇಪರ್ ಇತ್ತು ಅಂದರೆ ಬೇಕಿಂಗ್ ಪೇಪರ್ ಮೇಲೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ, ಇವಾಗ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ, ತುಂಬ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಚಪಾತಿಯನ್ನು ಲಟ್ಟಿಸ್ಕೊಳ್ತೀರಲ್ಲ ಅದೇ ಥರ ಇದನ್ನು ಬಿಸಿ ಇರುವಾಗಲೇ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಈ ಥರ ಲಟ್ಟಿಸ್ಕೋಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಈ ತಣದ ಮೇಲೆ ನೀವು ಲಟ್ಟಿಸ್ಕೊಳ್ಳೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಆದಷ್ಟು ಪಟ್ಟಂತ ಹಾಕಿ ಆರೋದ್ರೊಳಗಡೆ ಅದನ್ನು ಈ ಥರ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಅದನ್ನು ಸೆಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ತುಂಬಾ ಹೆಲ್ದಿಯಾಗಿರುವಂಥ ಎಳ್ಳು ಹಾಗೆ ಡ್ರೈ ಫ್ರೂಟ್ಸನ್ನ ಸೇರಿಸಿರುವ ಚುಕ್ಕಿ ರೆಡಿ ಆಗುತ್ತೆ. ಇಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನ ಸನ್ಫ್ಲವರ್ ಸೀಡನ್ನು ಯೂಸ್ ಮಾಡಿದ್ದೀನಿ. ಅದರದ್ದು ಬೆನಿಫಿಟ್ಸ್ ನಿಮ್ಗೆ ಗೊತ್ತಿರದೆ ಎಷ್ಟು ಮಿನರಲ್ಸು, ವಿಟಮಿನ್ಸು, ಇದು ಈವನ್ ಶುಗರ್ ಪೇಷಂಟಿಗೆ ಕೂಡ ತುಂಬಾ ಒಳ್ಳೆಯದು. ಎಳ್ಳು ತಿನ್ನೋದ್ರಿಂದ ಎಳ್ಳು ಶುಗರ್ ಲೆವೆಲನ್ನು ತುಂಬ ಕಂಟ್ರೋಲಲ್ಲಿ ಇಡುತ್ತೆ. ಅದಕ್ಕೋಸ್ಕರ ಈ ಥರ ಎಳ್ಳು ಚುಕ್ಕಿನ ನಾವು ಬೆಲ್ಲನೂ ಅಷ್ಟೇ ಜಾಸ್ತಿ ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ 2 ಕಪ್ಸಿಗೆ 1 ಕಪ್ ಆಗುವಷ್ಟು ಮಾತ್ರ ಬೆಲ್ಲ ಯೂಸ್ ಮಾಡಿದ್ದೀವಿ. ಸೊ ಇದರಿಂದ ಯಾವುದೇ ಥರ ಜಾಸ್ತಿ ಸ್ವೀಟ್ನೆಸ್ಸು ಇಲ್ಲ, ಎಷ್ಟು ಬೇಕೋ ಅಷ್ಟೇ ಸ್ವೀಟ್, ಲೈಟ್ ಸ್ವೀಟಾಗಿ ತುಂಬಾ ಹೆಲ್ದಿಯಾಗಿರುವ ಚುಕ್ಕಿ ರೆಸಿಪಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಇದನ್ನು ಮಾಡಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ 1 ತಿಂಗಳು, ನೀವು ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡು 1 ತಿಂಗಳು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ಸಖತ್ತು, ಒಂದು ಚೂರು ಬಾಯಿಗೆ ಅಂಟ್ಕೊಳ್ಳಲ್ಲ, ಹಾಗೆ ಸಖತ್ತು, ತುಂಬ ಸಾಫ್ಟ್ ಆಗೋಲ್ಲ, ತುಂಬ ಗಟ್ಟಿಯಾಗೋಲ್ಲ, ಕರೆಕ್ಟ್ ಹದದಲ್ಲಿ ಬಂದಿತ್ತು. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಕಟ್ ಅಂತ ನೀವು ಹೊರಗಡೆ ಎಲ್ಲ ನೋಡ್ತಿರಲ್ಲ ಬೇಕ್ರಿಲೆಲ್ಲ, ಸೊ ಅದಕ್ಕಿಂತನೂ ಹೆಲ್ದಿಯಾಗಿ ಮನೇಲೇ ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ದಪ್ಪಗಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಈ ಥರ ಲಟ್ಟಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಹೆಲ್ದಿ ಆಗಿರುವ, ನೀವು ಎಲ್ಲ ಥರದ ಡ್ರೈ ಫ್ರೂಟ್ಸ್ ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಹೆಲ್ದಿಯಾಗಿ, ಈ ಚಳಿಗಾಲಕ್ಕಂತೂ ಮಕ್ಕಳಿಗೂ ದೊಡ್ಡವ್ರಿಗೂ ವಯಸ್ಸಾದವ್ರಿಗೂ ಎಲ್ಲರಿಗೂ ತುಂಬಾ ಒಳ್ಳೆಯದು. ತುಂಬಾ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ. ಯೂಶ್ವಲಿ ಇವಳಿಗೆ ಏನು ಗೊತ್ತಾ, ಸ್ಕೂಲ್ ಬಿಟ್ಟು ಬಂದ ಕೂಡಲೇ ಏನಾದರೂ ತಿಂಡಿ ಕೊಡಲೇಬೇಕು. ಅದಕ್ಕೋಸ್ಕರ ಇವತ್ತು ಹಿಂಗೂ ಬೇಕಾ? ಅವನಿಗೆ ಚಿಕ್ಕ ಪೀಸ್ ಎಲ್ಲ ಕೊಟ್ಟು ತಗೊಳ್ಳೋದಿಲ್ಲ. ಹೆಂಗೆ ಇಟ್ಕೊಂಡಿ ಸೂಪರ್. ತುಂಬಾ ಚೆನ್ನಾಗಿದೆ ಆಯಿತಾ. ಅಂದರೆ ಫುಲ್ ಗಟ್ಟಿಯಾಗೂ ಇಲ್ಲ, ತುಂಬ ಸಾಫ್ಟ್ ಆಗೂ ಇಲ್ಲ. ಈ ಥರ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು, ಯಾಕಂದರೆ ಇವನಿಗೆ ಹಲ್ಲು ಬರ್ತಿದೆ ಅಷ್ಟೇ ಇವಾಗ. ತುಂಬ ಗಟ್ಟಿಯಾದರೂ ತಿನ್ಲಿಕ್ಕಾಗಲ್ಲ. ಸೊ ತುಂಬ ಸಾಫ್ಟ್ ಇಲ್ಲ, ತುಂಬ ಗಟ್ಟಿ ಆಗಿಲ್ಲ, ಕರೆಕ್ಟ್ ಆಗಿದೆ ಅಲ್ಲ ಮಗಳೇ, ಕ್ರಿಸ್ಪಿ ಆಗಿದೆ. ಈ ಥರ ನೋಡಿ. ಏಜ್ ಆದವರು ಕೂಡ ತಿನ್ಬೋದು. ಇದಕ್ಕೆ ಎಳ್ಳು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಮಕ್ಕಳು ಕೂಡ ತುಂಬಾ ಹೆಲ್ದಿ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ, ಇಲ್ಲ ಟಿಫಿನ್ ಬಾಕ್ಸಿಗೆ ಹಾಕೋದಕ್ಕೂ ಇದು ಚೆನ್ನಾಗಿರುತ್ತೆ. 1-2 ಪೀಸ್ ಹಾಕಿಕೊಟ್ರೆ ಹೆಲ್ದಿಗೂ ತುಂಬಾ ಒಳ್ಳೆಯದು. ಈ ವಿಂಟರ್ ಸೀಸನ್ಗಂತೂ ಈ ಥರ ಚಿಕ್ಕಿ ಲಡ್ಡು ಎಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ಹೆಲ್ದಿ. ಸೂಪರ್. ಅದು ಸೂಪರ್ ಅಂತ ಸೂಪರ್. ಯು ಲೈಕ್ ಇಟ್? ಜಸ್ಟ್ ವಾವ್. ಹೇಗಿತ್ತಲ್ಲ?